ಎಷ್ಟೊಂದು ಜನ ಸಿನಿಮಾ ಮಾಡ್ತಾರೆ, ಇದರಲ್ಲೂ ಒಂದು ವಾರಕ್ಕೆ 8 ಸಿನಿಮಾ ಬರೋದು, ಇದು ಒಂದು ಸಿನಿಮಾ ಅಂದ್ಕೊಂಡು ಬಂದೆ ನಾನು. ಬಟ್ ಇದು ಇದು ಬೇರೆ ಥರ ಸಿನಿಮಾ. ಎಷ್ಟೊಂದು ಜನ ಅಮ್ಮ ಬಗ್ಗೆ ಎಷ್ಟೊಂದು ಥರ ಸಿನಿಮಾಗಳು ಬಂದಿದೆ ಅದು ಕೂಡ. ಬಟ್ ಈ ಸಿನಿಮಾದಲ್ಲಿ ಅಮ್ಮಗೊಂದು ಬೇರೆಯೇ ಸ್ಥಾನ ಇದೆ. ಅದು ಅವರು ಎಸ್ಪೆಷಲಿ ಎಂಡಿಂಗಲ್ಲಿ ತುಂಬ ಭಾಳ ಟಚ್ ಮಾಡುವಂಥದ್ದು ಒಂದೊಂದು ಸೀನ್ ಇದೆ. ಅದನ್ನು ನೋಡೋಕ್ಕಾಗಿ ಎಲ್ಲ ಬರಬೇಕು. ಅದು ಆ್ಯಕ್ಟಿಂಗ್ ಕೂಡ ನಮ್ಮ ಅಶ್ವಿನ್ ಅವರಾಗಿರ್ಬೋದು, ಯಶ್ ಶೆಟ್ಟಿ ಅವರಾಗಿರ್ಬೋದು, ಮತ್ತು ನಮ್ಮ ಇವ್ರು ಕಳ್ಳ ಆಗಿರ್ಬೋದು. ಕಳ್ಳ ಬಂದು ನೋಡಿ ಗೊತ್ತಾಗುತ್ತೆ ನಿಮಗೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ, ಒಬ್ರಿಗಿಂತ ಒಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ನಾನು ರೈಟರ್ ಕೂಡ, ಸೊ ಇವ್ರ ರೈಟಿಂಗ್ ನೋಡಿ ನನಗೆ ಭಾಳ ಖುಷಿ ಆಯಿತು. ಅದ್ಭುತವಾದ ರೈಟಿಂಗು. ರೈಟಿಂಗ್ ನೋಡೋಕೆ ಭಾಳ ನಮಗೆ ಸಂತೋಷ ಆಗುತ್ತೆ. ಯಾರ ಪಕ್ಷ ನನಗೆ ಇಲ್ಲ, ಆ್ಯಕ್ಚುಲಿ ನಮ್ಗೆ ಕೊಟ್ಟರಷ್ಟು ಕರೆದ್ರು ಸಿನಿಮಾ ನೋಡಿ ಅಂತ. ಬಟ್ ನಾನು ಏನೋ ಒಂದು ಕೆಲಸ ಸಿನಿಮಾ ಮಾಡಿದ್ದಂಗೆ ಬಂದೆ ನಾನು. ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ನಾಳೆ ಫಸ್ಟ್ ಎಪಿಸೋಡ್ ನೋಡಿ. ಯಾಕಂದರೆ ಇದು ಭಾಳ ಕಷ್ಟ ಸಿನಿಮಾಗಳು ಉಳಿಸ್ಕೊಳ್ಳೋದು ಥಿಯೇಟ್ರಲ್ಲಿ. ಹೊಸಬ್ರಿಗಂತೂ ಇದು ಕಷ್ಟ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಬನ್ನಿ. ಹಾಯ್, ನನ್ನ ಹೆಸರು ಶ್ರೇಯಸ್ ಅಂತ. ಡೈರೆಕ್ಟರ್ ಆಗೋ ಹುಚ್ಚು, ಮತ್ತು ಈಗ ಎಡಿಟಿಂಗ್ನ ಕಲಿತಿದ್ದೀನಿ ಸದ್ಯಕ್ಕೆ. ಆ್ಯಕ್ಚುಲಿ ದಿವಾಕರನ್ ಅವರು ಪರಿಚಯ ಆಗಿದ್ದು ಯೂಟ್ಯೂಬ್ನಲ್ಲಿ ನಾನು ನನಗೆ ಶಾರ್ಟ್ ಫಿಲ್ಮ್ ನೋಡಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ನೋಡಿದೆ. ಸಖತ್ತಾಗಿ ಬಂದಿತ್ತು. ಅವಾಗೇನೋ ಒಂದು ಹೊಸ ಥರ ಮಾಡಿದಾರಲ್ಲ ಅಂತ ಖುಷಿ ಆಯಿತು. ಆವಾಗ ಅಣ್ಣ ಪರಿಚಯ ಆದರು. ಆವಾಗಿನಿಂದ ಫಾಲೋಅಪ್ ಮಾಡ್ತಾನೆ ಇದ್ದೆ. ಅದೇ ಜುಗಲ್ಬಂದಿ ಅಂತ ಹೇಳಿದ್ರು, ಅದನ್ನ ನೋಡಿದ್ವಿ, ಸಖತ್ತಾಗಿ ಬಂದಿದೆ. ಮತ್ತು ಫಸ್ಟ್ ಹಾಫು ಏನು ಅನಿಸ್ತು ಅಂದರೆ ಏನು ನಡೆದಿದೆ ಅಂತಲೇ ಗೊತ್ತಾಗಲ್ಲ. ಸೆಕೆಂಡ್ ಹಾಫಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಎಲ್ಲರೂ ಹೋಗಿ ನೋಡಲೇಬೇಕಾಗಿರೋ ಸಿನಿಮಾ, ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್ ಅಣ್ಣ. ಒಂದು ಮಂತು ಅವ್ರ ಫ್ಯಾನ್ಸಿಂದನೇ ಶುರು ಆಗ್ತಿದೆ. ಅಂದರೆ ಅವ್ರ ಫ್ಯಾನ್ಸ್ಗಳು ಮಾಡಿರೋಂಥ ಜುಗಲ್ಬಂದಿದೆ ಶುರು ಆಗ್ತಿದೆ. ಮಾರ್ಚ್ 15ನೇ ತಾರೀಕು ಜಾಕಿ ರಿಲೀಸ್ ಆಗ್ತಿದೆ. ಆ ಜಾಕಿ ರಿಲೀಸ್ ಆಗ ಅದಕ್ಕಿಂತ ಮುಂಚೆ ಶಿವಣ್ಣಂದು ಕರ್ನಾಟಕ ದಮನಕರು ರಿಲೀಸ್ ಆಗ್ತಿದೆ. ಒಂದು ವಾರ ಟೈಮಲ್ಲಿ ಎಲ್ಲ ಅಣ್ಣವ್ರ ಫ್ಯಾನ್ಸ್ಗಳು ನಮ್ಮ ಜುಗಲ್ಬಂದಿ ಸಿನಿಮಾ ನೋಡ್ಬಿಡಿ, ಸಾಕು, ಇನ್ನೂ ಖುಷಿ ಆಗುತ್ತೆ. ಇನ್ನೇನು ಹೇಳೋಕ್ಕೆ ಇನ್ನೇನು ಹೇಳ್ಬೇಕಂತ ಗೊತ್ತಿಲ್ಲ. ದಿವಾಕರ್, ನೀನು ತುಂಬ ಕಷ್ಟಪಟ್ಟಿದ್ಯಾ, ಸಂತೂನು ಅಷ್ಟೇ. ನಾನು ಯೂಶ್ವಲಿ ಎಲ್ಲೂ ಈಗ ನಾವೇನಾದ್ರು ರಿಷಬ್ ಶೆಟ್ಟಿ ಸರ್ ಥರ ಆಗಿದೆ, ಸಿನಿಮಾ ಬಂದ ತಕ್ಷಣ ಬಂದು ಅಪ್ಕೋಬೇಕಿತ್ತು. ಅಪ್ಕೊಂಡ್ರೆ ಏನು ಬೆಲೆ ಇರ್ತಿದ್ದಿಲ್ಲ ನಾವು. ಬಟ್ ಆದರೆ ನಾನೇ ಹತ್ತಿದ್ದೀನಿ. ಸಂತು ಆ್ಯಕ್ಟಿಂಗ್ ನೋಡಿ ಕ್ಲೈಮ್ಯಾಕ್ಸಲ್ಲಿ ಅಷ್ಟು ಫೀಲ್ ಆಯಿತು ನನಗೆ. ಮಾನಸಿ ಸುಧೀರ್ ಮೇಡಮ್ ಆಗಿರ್ಬೋದು, ಯಶ್ ಶೆಟ್ಟಿ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಇಲ್ಲೇನೋ ಸುಮ್ಮನೆ ನಾನು ಬಿಲ್ಡಪ್ಪಲ್ಲಿ ಮಾತಾಡ್ತಿಲ್ಲ. ನಮ್ಮ ಹುಡುಗರು ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅವ್ರ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಲೇಬೇಕು. ಸೊ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ, ಆರೈಸಿ. ಎಲ್ಲ ಕನ್ನಡ ಸಿನಿಮಾ ನೋಡಿ, ಏನೂ ಮಾಡೋಕ್ಕಾಗಲ್ಲ. ವಾರ ಸಿನಿಮಾ ರಿಲೀಸ್ ಆಗ್ತಿರ್ತವೆ. ಎಲ್ಲರೂ ಇದೇ ಮಾತು ಹೇಳ್ತಿದ್ದಾರೆ. ನಮ್ಮ ಮಾತು ಒಂದು ಸ್ವಲ್ಪ ಕೇಳಿ. ಯಾರು ಇನ್ಸ್ಟಾಗ್ರಾಮ್ ಎಲ್ಲರೂ ಫಾಲೋ ಮಾಡ್ತಿರ್ತೀರ, ಫಾಲೋ ಮಾಡಿದ್ರೆ ಇದನ್ನು ಕೇಳಿ ಒಂಚೂರು ಸಿನಿಮಾನ ಫಾಲೋ ಮಾಡಿ ಅಂತ. ನನ್ನ ಹೆಸರು ಪ್ರಸಿದ್ಧ ಕನ್ನಡಿಗ ಅಂತ. ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾ, ನನ್ನ ಅಭಿಪ್ರಾಯ ಏನಂತಂದರೆ, ಇದು 100% ಕನ್ನಡದಲ್ಲಿ ಒಂದು ಒಳ್ಳೆ ಜುಗಲ್ಬಂದಿನೇ. ಏನಂದರೆ ನಮ್ಗೆ ಮೇನ್ ಬೇಕಾಗಿರೋದು ಎಂಟರ್ಟೈನ್ಮೆಂಟು, ಎಮೋಷನ್ಸು, ಮತ್ತು ಒಂದು ಒಳ್ಳೆ ಟೀಮ್ ವರ್ಕು. ಇಲ್ಲಿ ಎಲ್ಲನೂ 100% ಪರ್ಫೆಕ್ಟ್ ಆಗಿದೆ. ಮತ್ತು ಇನ್ನೊಂದು, ನನಗೆ ಈ ಟೀಮ್ ಏನು ನನಗೆ ಪರಿಚಿತರಲ್ಲ, ಅಪರಿಚಿತರು. ಬಟ್ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ನಮ್ಮ ಕನ್ನಡಿಗರಿಗೆ, ಪ್ರೇಕ್ಷಕರುಗಳಲ್ಲಿ ಒಳ್ಳೆ ಸಿನಿಮಾಗಳು ಬರೋಲ್ಲ ಅನ್ನೋದೊಂದು ಕೊರಗಿದೆ. ಬಟ್ ಈ ಟೀಮ್ ಬಂದಿದೆ. ಸೊ ಇಂಥ ಟೀಮ್ಗೆ ಕನ್ನಡ ಆಡಿಯನ್ಸ್ಗಳಾಗಿ ನಾವು ಸಪೋರ್ಟ್ ಮಾಡಬೇಕಾಗಿರೋ ನಮ್ಮ ಕರ್ತವ್ಯ. ಕನ್ನಡದ ಜುಗಲ್ಬಂದಿಗೆ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಸರ್. ಸಿನಿಮಾ ಅಂದರೆ ಇಷ್ಟ, ಆದರೆ ಮಾಡೋದು ಕಷ್ಟನೇ. ಅಂಥ ಟೈಮಲ್ಲಿ ಒಂದು ಟೀಮ್ ಕಟ್ಟೋದು ಅಷ್ಟೇ ತುಂಬ ಕಷ್ಟ. ಸ್ಟಾರ್ಟಿಂಗಲ್ಲೆಲ್ಲ ಬರ್ತಾರೆ, ನಾನು ಮಾಡ್ತೀನಿ ಅಂತ ಸೇರ್ಕೊಂಡ್ಬಿಡ್ತಾರೆ. ಕೊನೆಗೆ ಸಿನಿಮಾ ಔಟ್ಪುಟ್ ಬಂದು ರಿಲೀಸ್ ಆಗೋವರೆಗೂ ಎಲ್ಲರೂ ಇರೋಲ್ಲ ಟೀಮಲ್ಲಿ. ಟೀಮ್ ಕಟ್ಟೋದು ತುಂಬ ಕಷ್ಟ. ಅಂಥದ್ರಲ್ಲಿ ಟೀಮ್ ಉಳಿಸ್ಕೊಂಡು ಸಿನಿಮಾನ ಔಟ್ಪುಟ್ಟು ಹೊರಗಡೆ ತೊಗೊಂಡ್ಬಂದಿದ್ದಾರೆ ನಮ್ಮ ಡೈರೆಕ್ಟ್ರು. ಫಸ್ಟ್ ಆಫ್ ಆಲ್ ಅವ್ರ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದರ ನಂತರ ಎಲ್ಲ ಪಾತ್ರಗಳು ತುಂಬ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಖುಷಿಯಾಯಿತು ಸಿನಿಮಾ ನೋಡಿ. ಯಾಕೆಂದರೆ ಭಗವದ್ಗೀತೆ, ಕುರಾನ್, ಬೈಬಲ್ ಈ ಮೂರಲ್ಲೂ ಹೇಳ್ಕೊಟ್ಟಿಲ್ಲ ದುಡ್ಡು ಮಾಡೋದು ಹೆಂಗಂತ. ಸಬ್ಟೈಟಲ್ ಹೇಳ್ಬಿಟ್ಟು ಈ ಮಧ್ಯ ಜೀವನದ ಒಂದು ವ್ಯವಸ್ಥೆಯನ್ನು ಯಾವ್ಯಾವ ರೂಟಲ್ಲಿ ತೊಗೊಂಡು ಹೋಗಿದ್ದಾರೆ ಅನ್ನೋದು ನೀಟಾಗಿ ತೋರಿಸಿದ್ದಾರೆ. ಖುಷಿಯಾಗುತ್ತೆ ಎಲ್ಲ ಥರ ನೋಡಿ. ನನ್ನ ಹೆಸರು ತಾಜೀಮ್ ಅಂತ. ಇವ್ರ ಟೀಮ್ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ. ನನ್ನ ಫ್ರೆಂಡ್ ಹೇಳ್ತಿದ್ದ, ಸಿನಿಮಾಕ್ಕೋಸ್ಕರ ಅಂತಲೇ ಒಂದು ಮಾಡಿರೋಂಥ ಟೀಮ್ ಇದು. ಮತ್ತು ಇವ್ರ ಟೀಮಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಹಾರ್ಡ್ ವರ್ಕರ್ಸು. ನಾನು ತುಂಬ ಕೇಳ್ಪಟ್ಟಿದ್ದೀನಿ. ಮತ್ತು ಸಿನಿಮಾ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಮದರ್ ಸೆಂಟಿಮೆಂಟು, ಆ ಸ್ಕ್ರೀನ್ ಪ್ಲೇ ಎಲ್ಲರೂ ಡಿಫ್ರೆಂಟು. ಎಲ್ಲರೂ ಹೇಳ್ತಾರೆ ಹೊಸೊಬ್ರು ಸಿನಿಮಾ ಸಪೋರ್ಟ್ ಮಾಡಿ ಅಂತಾರೆ. ಆದರೆ ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ, ಬಟ್ ಯಾರು ಜನ ಥಿಯೇಟ್ರಿಗೆ ಬಂದು ನೋಡೋಲ್ಲ. ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಈ ಥರ ಹೊಸ ರೀತಿ ಸಿನಿಮಾಗಳು ಹೊಸ ರೀತಿ ಬಂದರೆ ಇನ್ನೂ ತುಂಬ ಜನಕ್ಕೆ
ಎನ್ಕರೇಜ್ ಆಗುತ್ತೆ. ಇನ್ನು ನಮ್ಮಂಥ ಸುಮಾರು ಟೀಮ್ ಇರ್ತವೆ, ಅವರು ಬಂದು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಈ ಸಿನಿಮಾನ ಗೆಲ್ಲಿಸಿ. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ. ಇವರು ನಮ್ಮ ಅಣ್ಣನ ಫ್ರೆಂಡ್ ಇವರು. ಬಟ್ ನಮ್ಮ ಅಣ್ಣನ ಥರನೇ ಇವರು, ನಮ್ಮ ಅಣ್ಣನ ಫ್ರೆಂಡು, ನಮ್ಮ ಅಣ್ಣನ ಥರನೇ. ಒಂದು ನಿಜವಾದ ಮಾತು ಹೇಳ್ತೀನಿ, ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗಿಂದ ಇವ್ರು ಏನು ಕಷ್ಟಪಟ್ಟಿದ್ದಾರೋ, ನಮ್ಮ ಅಣ್ಣ ಇವ್ರ ಗ್ಯಾಂಗು ಏನು ಕಷ್ಟಪಟ್ಟಿದ್ದಾರೋ ಈ ಕಣ್ಣಲ್ಲಿ ನೋಡಿದ್ದೀನಿ. ಈ ಕಣ್ಣಲ್ಲಿ ನೀರು ಕೊನೆ 15 ನಿಮಿಷದಲ್ಲಿ ಬಂದ್ಬಿಡ್ತು. ಆ ಪಾಪ ಅಷ್ಟು ಕಷ್ಟಪಟ್ಟಿದ್ದಾರಲ್ಲ, ಕೊನೆ 15 ನಿಮಿಷದಲ್ಲಿ ಇವ್ರ ಕಣ್ಣೀರನ್ನ ಒಬ್ಬ ಆಡಿಯನ್ಸ್ ಕಣ್ಣಲ್ಲಿ ಬರ್ಸಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕಣ್ಣಲ್ಲಿ ಬರ್ಸಿದ್ದಾರೆ. ಒಳ್ಳೆ ಮೂವಿ ಮಾಡಿದ್ದಾರೆ. ಪ್ರತಿದಿನ ಇವ್ರು ರೂಮ್ಗೆ ಹೋಗ್ತಿದ್ರು, ನಾನು ನನ್ನ ಫ್ರೆಂಡ್ ಲಿಖಿತ್ ಅಂತ, ಇವ್ರು ರೂಮ್ಗೆ ಹೋಗ್ತಿದ್ರು. ಅಲ್ಲಿ ಹೇಳ್ತಿದ್ರು, ಶಿಷ್ಯ ಹಿಂಗೆ ಮಾಡಿದ್ದೀನಿ ಕಣೋ, ಪ್ರಮೋಷನ್ ಮಾಡೋ ಅಂತ. ಅಣ್ಣ ಒಂದು ಹೇಳ್ತೀನಿ, ಫಸ್ಟ್ 2 ದಿನ ಜನಗಳಿಗೆ ರೀಚ್ ಮಾಡಿಬಿಟ್ರೆ ಗೆಲ್ಲೋದಲ್ಲ, ಜನನೇ ನಮ್ಮನ್ನು ಗೆಲ್ಲಿಸ್ಬಿಡ್ತಾರೆ. ನಡ್ರೋ ನೀವು ಗೆದ್ರಿ ಅಂತ ಕನ್ನಡದಲ್ಲಿ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಗೆಲ್ತೀವಣ್ಣ, ತಲೆ ಕೆಡಿಸ್ಕೊಬೇಡಿ. ನಾನೊಬ್ಬ ಅಭಿಮಾನಿಯಾಗಿ ಹೇಳ್ತೀನಿ, ಆಡಿಯನ್ಸ್ ಆಗಿ ಹೇಳ್ತೀನಿ, ಈ ಫಿಲಮ್ ಬಗ್ಗೆ ನನಗೇನು ಗೊತ್ತಿಲ್ಲ, ಹೆಂಗೆ ಮಾಡೋದು, ಮೇಕಿಂಗ್ ಹೆಂಗೆ, ಸ್ಕ್ರೀನ್ ಪ್ಲೇ ಹೆಂಗೆ ಅಂತ. ಒಬ್ಬ ಆಡಿಯನ್ಸ್ ಆಗಿ ಹೇಳ್ತೀನಿ, ಮೂವಿ ಚೆನ್ನಾಗಿ ಮಾಡಿದ್ದಾರೆ, ಗೆದ್ದಿದ್ದೀವಿ. ಬ್ಲ್ಯಾಕ್ ಡೈಮಂಡ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ನನ್ನ ಹೆಸರು ಕೃಷ್ಣ ಸುಜನ್ ಅಂತ. ಆ್ಯಕ್ಚುಲಿ ನನಗೆ ಏನು ಹೇಳೋದು ಗೊತ್ತಾಗ್ತಿಲ್ಲ. ನಾವು 3 ಜುಗಲ್ ಬಂದು 10-15 ವರ್ಷ ಕಳೆದು ಅವಾಗೇ ಸಿನಿಮಾ ಮಾಡಿದ್ವಿ 3 ಸೇರಿ. ನನಗೆ ಈಗ ಹೆಂಗೆ ಆಗ್ತಿದೆ ಅಂದರೆ, ಸಿನಿಮಾ ನೋಡ್ಬೇಕಾದ್ರೆ ಮೈಯೆಲ್ಲ ತಣ್ಣಗೆ ಹೊಟ್ಟೆ ಒಂಥರ, ಯಾಕೆ ಅದು ಏನೋ ಒಂಥರ ಭಯ ಆಗ್ತಿದೆ, ಖುಷಿ ಆಗ್ತಿದೆ. ಸಿನಿಮಾ ನಾನು ಏನೋ ಒಂದು ಫೀಲಲ್ಲಿದ್ದು, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹೇಳಿದ್ರೆ ಅತಿಶಯೋಕ್ತಿ ಅನಿಸ್ಬೋದು, ಬಟ್ ಭಾಳ ಇಷ್ಟ ಆಯಿತು ಸಿನಿಮಾ. ಹೆಂಗೆ ಮಾಡಿರ್ತಾನೋ, ನೆಕ್ಸ್ಟ್ ಹೆಂಗೆ ಮಾಡಿರ್ತಾನೋ ನನಗೆ ಟೆನ್ಷನ್ ಆಗ್ತಿತ್ತು. ಬಟ್ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಇವನು ಭಾಳ ಹಸು ಗೊತ್ತು, ಇವನು ಒಳ್ಳೆ ಕಷ್ಟಪಟ್ಟರೆ ಪಾಪ, ಭಾಳ ಒಳ್ಳೇದಾಗಲಿ. ಸಂತು ಅಂತ ನಾನು ಏನು ಹೇಳಾರೆ, ಯಾಕಂದರೆ ಆಗಲಿ, ಒಳ್ಳೇದಾಗಲಿ, ತುಂಬ ಚೆನ್ನಾಗಿ ಮಾಡು. ಎಲ್ಲರೂ ದಯವಿಟ್ಟು ಕನ್ನಡದವರೆಲ್ಲ ಒಂದು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಸಿನಿಮಾ ನೋಡಿದ್ರೆ ಗೊತ್ತಾಗೋದು ಹೇಗೆ ಮಾಡಿದ್ರೆ ಹೇಗಿಲ್ಲ ಅಂತ.